ಏನೋ ಪ್ಯಾಕೇಜ್ ಬಂದಿದೆಯಲ್ಲ, ಏನು ಅಂತ ನೋಡೋಣ. ಅಮ್ಮ, ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಚಾಕು ಎಲ್ಲ ಹಿಡ್ಕೊಂಬನ್ನಿ, ಏನಂತ ನೋಡ್ತಾ ಇದ್ದೀರಾ. ಸೊ ರೈನಾಕ್ಸ್ ಅವ್ರ ಕಡೆಯಿಂದ ಒಂದು ಪ್ಯಾಕೇಜ್ ಬಂದಿದೆ. ಏನು ಅಂತ ಹೇಳಿ ನೋಡಬೇಕು ಇವಾಗ. ಇದನ್ನು ತೆಗೆದ್ಬಿಟ್ಟು, ನನಗೂ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಮೊನ್ನೆ ಒಂದು ಫಾರ್ಮ್ ಕಳಿಸಿದ್ರು ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು, ಅದನ್ನು ಫಿಲ್ ಮಾಡಿದ್ದೆ. ಸೊ ಅದಾದಮೇಲೆ ಸರಿ ಆಯಿತು, ನಿಮಗೆ ಒಂದು ಪ್ಯಾಕೇಜ್ ಶಿಪ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ನೋಡಬೇಕು ಇವಾಗ ಇದರೊಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದ್ರ ಮೇಲೆ ಇದೆ, ಆಲ್ರೆಡಿ ಬರೆದಿದ್ದಾರೆ ಏನೇನಿದೆ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತು. ಆದ್ರೂ ನಿಮಗೆ ತೆಗೆದು ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತ. ಬನ್ನಿ ಅನ್ಬಾಕ್ಸ್ ಮಾಡೋಣ ಇದನ್ನ ಇವಾಗ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಚಾಕು ಆ್ಯಸ್ ಯೂಶುವಲ್. ನೋಡೋಣ ಏನಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ಹುಷಾರಾಗಿ ತೆಗಿಬೇಕು. ಫಾರ್ ದ ಫಸ್ಟ್ ಟೈಮು ಈ ಥರ ನನಗೆ ಒಂದು ಬ್ರ್ಯಾಂಡ್ ಕಡೆಯಿಂದ ಒಂದು ಆಫರ್ ಬಂದಿರತಕ್ಕಂಥದ್ದು, ಅಂದರೆ ಈ ಥರ ಒಂದು ಸ್ಪಾನ್ಸರ್ ಬಂದಿರತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಬೇರೆ ಯಾವ ಬ್ರ್ಯಾಂಡು ಕೊಟ್ಟಿರಲಿಲ್ಲ. ಈ ಥರ ಕಳಿಸಿರ್ತಕ್ಕಂಥದ್ದು ಇದೇ ಫಸ್ಟು, ಯಾರೂ ಕಳಿಸಿರಲಿಲ್ಲ ನನಗೆ. ಸೊ ನೋಡೋಣ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ 1 2 3 ಪ್ಯಾಕೇಜ್ ಇದೆ. ಅಯ್ಯೋ, ಮೈಕೆ ಬಿದ್ದೋಯ್ತು ಕೆಳಗಡೆ, ಏನು ಹೇಳಿ. ನೋಡಿ ಮೈಕೆ ಬಿದ್ದೋಯ್ತು. ಇಲ್ಲಿ ತಿರ್ಗಾ ಸಿಗಿಸ್ಕೊಳ್ಳೋಣ ಕ್ಲೀನಾಗಿ. ಇವಾಗ ನೋಡಿ, ನಿಮಗೆಲ್ಲ ವಾಯ್ಸು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಸ ಮೈಕ್ ಕೂಡ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಬಂದಿರುತ್ತೆ ಕ್ಲಾರಿಟಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ತೆಗ್ಬಿಡೋಣ ಇಲ್ಲಿಂದ. ಸೊ ನೋಡಿ 3 ಪ್ಯಾಕೇಜ್ ಬಂದಿದೆ ಟೋಟಲ್ ಓವರಾಲ್ ಆಗಿ. 1 2 ಅದಾದಮೇಲೆ 3. ಸೊ ಏನೇನು ಅಂತ ನೋಡೋಣ. ಮೊದಲನೇದಾಗಿ ಚಿಕ್ಕದ್ರಿಂದ ನೋಡೋಣ, ಇದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ, ಇದು ಬೇಕಾಗಿಲ್ಲ ಇವಾಗ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ರೈನಾಕ್ಸ್ ಅವರ ಸ್ಟ್ರಾಮ್ ಗ್ಲೌಸು ಸಖತ್ತಾಗಿದೆ ನೋಡಿ. ಒಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ, ಮತ್ತು ಇನ್ಶೂರೆನ್ಸ್ ಕೂಡ ಇದೆ, 50,000 ರೂಪಾಯಿ 1 ಇಯರ್ಗೆ. ಸೊ ಇದನ್ನು ನಾವು ಅವರ ಆನ್ಲೈನ್ ಒಂದು ವೆಬ್ಸೈಟಲ್ಲಿ ಏನಿದೆ ಪ್ರಾಡಕ್ಟು ಮತ್ತು ವಿತ್ ಬಿಲ್ ನಾವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಪ್ರಾಡಕ್ಟ್ ಮತ್ತು ಬಿಲ್ ಎರಡೂ ಅವರ ಒಂದು ವೆಬ್ಸೈಟಲ್ಲಿ ಏನು ಫಾರ್ಮ್ ಇರುತ್ತೆ ಅದನ್ನು ಫಿಲ್ ಮಾಡಿದ್ರೆ ನಿಮಗೆ 1 ಇಯರ್ ಏನೇ ಆದ್ರೂ ಆಕ್ಸಿಡೆಂಟ್ ಆಗಿರ್ಬೋದು, ಗಾಡೀಲಿ ಹೋಗ್ತಾ ಏನಾದರೂ ಆದರೆ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ 50,000ವರೆಗೂ ಒಂದು ಪ್ರಾಡಕ್ಟ್ ಮೇಲೆ. ಅದನ್ನು 1 2 3 ಅಂದರೆ 1.5 ಲಕ್ಷ ಆಯಿತು ಲೆಕ್ಕ ಹಾಕ್ಕೊಳ್ಳಿ. ಸೊ ಯಾರಿಗೂ ಏನೂ ಆಗೋದು ಬೇಡ. ಸೊ ನೋಡಿ ರೈನಾಕ್ಸ್ ಅವರ ಒಂದು ಸ್ಟ್ರಾಮ್ ಗ್ಲೌಸ್ ಕಳಿಸಿದ್ದಾರೆ. ಓಕೆ, EO3 ಗ್ಲೌಸ್ ಕಳಿಸಿದ್ದಾರೆ. ಸೊ ಅದಾದಮೇಲೆ ಬಂದ್ಬಿಟ್ಟು ಎರಡನೇದು ಇದೇನಿದು, ಇದು ಪ್ಯಾಂಟಾ ಜಾಕೆಟಾ? ಓಕೆ, ಪ್ಯಾಂಟ್ ನೋಡಿ. ಸೊ ಇದು ಬೇಡ. ಈಗ ಏನಿದೆ ಇಷ್ಟು ನಿಂಗಿದೋಗ್ತಾಯಿದೆ ಮೈಕು, ಯಾಕೆ ಅಂತ ಗೊತ್ತಿಲ್ಲ. ಮೇಲ್ಗಡೆನೇ ಹಾಕ್ಕೊಂಬಿಡ್ತೀನಿ, ಯಾಕೋ ತುಂಬ ಡೇಂಜರ್ ಅಂತ ಅನ್ನಿಸ್ತಾಯಿದೆ. ಅಯ್ಯೋ, ಮ್ಯಾಗ್ನೆಟ್ ಇರೋದ್ರಿಂದ ಕೆಚ್ಕೊತಾ ಇಲ್ಲ ಕರೆಕ್ಟಾಗಿ. ಓಕೆ, ಇವಾಗ ಕರೆಕ್ಟಾಗಿದೆ ಅಂತ ಅಂದ್ಕೊತೀನಿ. ಸೊ ನೋಡಿ ರೈನಾಕ್ಸ್ ಅವರ EO3 ಪ್ಯಾಂಟ್ ಕೂಡ ಕಳಿಸಿದ್ದಾರೆ. ಸೂಪರಾಗಿದೆ, ಕ್ವಾಲಿಟಿ ಎಲ್ಲ ಇಷ್ಟ ಆಯಿತು ನನಗಂತೂ. ಸಕಲಾಗಿದೆ ಗುರು. ಸೊ ನಾನು ಮೊದಲು ಯೂಸ್ ಮಾಡ್ತಾಯಿದ್ದು ರೈನಾಕ್ಸೇ. ನನ್ನ ಲಡಾಖ್ ಸೀರೀಸ್ ಆಗಿರ್ಬೋದು, ನಾನು ರೈನಾಕ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೋಸ್ಟ್ ಪ್ರಾಬಲಿ ಒಂದು 3-4 ಇಯರ್ಸ್ ಆಗಿರ್ಬೋದು ನನಗೆ ಗೊತ್ತಿರೋಂಗೆ. ಅದಕ್ಕಿಂತ ಮುಂಚೆ BBG ಯೂಸ್ ಮಾಡ್ತಾಯಿದ್ದೆ, ಇವಾಗ ಮೋಟೋ ಟ್ರಕ್ ಯೂಸ್ ಮಾಡ್ತಾಯಿದ್ದೀನಿ. ಓಹೋ, ಇದು ಬಂದ್ಬಿಟ್ಟು EO3 ಜಾಕೆಟ್ ಸೂಪರ್ ಗುರು. ಲೈನರ್ಸ್ ಏನೂ ಕೊಟ್ಟಿಲ್ಲ, ಮತ್ತು ರೈನ್ ಗೇರ್ಸ್ ಕೊಟ್ಟಿಲ್ಲ, ಇರಲಿ ತೊಂದರೆ ಇಲ್ಲ. EO3 ಜಾಕೆಟು ನೋಡ್ಬೋದು, EO3 ಜಾಕೆಟ್. ಸೊ ಇದು ಸೈಜ್ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲ ನನಗೆ, ಇವನ್ನ ಟ್ರೈ ಮಾಡಬೇಕಷ್ಟೆ. ಸೊ ನೋಡಿ ಈ 3 ಒಂದು ಜಾಕೆಟ್ಟು, ಒಂದು ಪ್ಯಾಂಟು, ಅದಾದ ಮೇಲೆ ಒಂದು ಪೇರ್ ಆಫ್ ಗ್ಲೌಸ್ ಕಳಿಸಿದ್ದಾರೆ. ಸೂಪರಾಗಿದೆ. ನೋಡೋಣ ಹಾಕ್ಕೊಂಡು. ಗ್ಲೌಸ್ ಹೆಂಗೂ ನನ್ನ ಹತ್ರ ಇರಲಿಲ್ಲ, ರೈಡಾಗಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಗ್ಲೌಸ್ ಹೆಂಗೂ ನನ್ನ ಹತ್ರ ಇರಲಿಲ್ಲ, ಫುಲ್ ಆರ್ಮ್ ಗ್ಲೌಸ್ ಇರಲಿಲ್ಲ. ಪರ್ಫೆಕ್ಟಾಗಿದೆ, ಫಿಟ್ಟಿಂಗ್ ಕೂಡ ಸಕಲಾಗಿದೆ. ಸಕತ್ ಇಷ್ಟ ಆಯಿತು ಗುರು, ಸೂಪರ್. ಗ್ಲೌಸ್ ಇರಲಿಲ್ಲ, ಗ್ಲೌಸ್ ಆಯಿತು. ಫುಲ್ ಲೆಂತ್ ಗ್ಲೌಸು ಸಕಲಾಗಿದೆ. ಅಯ್ಯ, ಕಂಫರ್ಟಬಲ್ ಆಗಿದೆ. ಈ ಗ್ಲೌಸ್ನ ಆ್ಯಕ್ಚುಲಿ ನಾನು ಮುಂಚೆ ಯೂಸ್ ಮಾಡ್ತಾಯಿದ್ದೆ ಬೇರೆ ಬ್ರ್ಯಾಂಡ್ದು, ಬಟ್ ರೈನಾಕ್ಸ್ ಅವ್ರದ್ದು ಯೂಸ್ ಮಾಡಿರಲಿಲ್ಲ. ಓಕೆ, ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ. ಇದು ಹಾಕ್ಕೊಳಕ್ಕಾಗ್ತಿರಲಿಲ್ಲ. ಏನಕ್ಕೆ ಅಂತಂದರೆ ಇದು ಇದೆಯಲ್ಲ, ಇದು ಬೇಡ. ಇದು
ಓಕೆ ನೈಸ್, ಕರೆಕ್ಟಾಗಿದೆ, ಕರೆಕ್ಟಾಗಿರೋ ಸೈಜ್ ಕಳಿಸಿದ್ದಾರೆ. ಹೆಂಗೆ ಅಂತ ಗೊತ್ತಿಲ್ಲ, ನಾನು ಅಂದಾಜಲ್ಲಿ ಅವ್ರಿಗೆ ಸೈಜ್ ಹೇಳಿದೆ, ಈ ಥರ ನನ್ನ ಸೈಜ್ ಅಂತ ಹೇಳ್ಬಿಟ್ಟು ಅವ್ರು ಪರ್ಫೆಕ್ಟಾಗಿ ಕಳಿಸಿದ್ದಾರೆ. ಸೂಪರಾಗಿದೆ, ಗ್ಲೌಸೂ ತುಂಬ ಕಂಫರ್ಟಬಲ್ ಆಗಿದೆ, ಸಖತ್ತು ಗುರು. ನೆಕ್ಸ್ಟು ಪ್ಯಾಂಟೆಲ್ಲ ಹಾಕ್ಕೊಂಡು ಟ್ರೈ ಮಾಡಬೇಕು, ಹಾಕ್ಕೊಂಡು ತೋರಿಸ್ತೀನಿ ನಾನು ನಿಮಗೆ, ನನಗೂ ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಇದರೊಳಗಡೆ ಲೈನರ್ಸ್ ಇದೆ, ನಾನು ನೋಡಿದೆ. ಎಸ್, ಪ್ಯಾಂಟ್ ಒಳಗಡೆ ಲೈನರ್ಸ್ ಇದೆ, ಬಟ್ ಜಾಕೆಟಲ್ಲಿ ಲೈನರ್ಸ್ ಕೊಟ್ಟಿಲ್ಲ, ಯಾವುದೇ ರೀತಿಯ ಲೈನರ್ಸ್ ಕೊಟ್ಟಿಲ್ಲ. ಯಾಕೆ ಕಳಿಸಿಲ್ಲ ಅಂತ ನನಗೂ ಗೊತ್ತಿಲ್ಲ, ಅವ್ರನ್ನ ಕೇಳೋಕ್ಕೂ ಆಗೋದಿಲ್ಲ ನಾವು. ದೀಪಾವಳಿ ಸ್ಪೆಷಲ್ಲು ಒಂದು ಗಿಫ್ಟ್ ಕಳಿಸಿದ್ದಾರೆ, ಪರವಾಗಿಲ್ಲ. ಸೂಪರು. ಸೊ ರೈನಾಕ್ಸ್ ಆ್ಯಸ್ ಯೂಶ್ವಲ್ ನಾನು ಮೊದಲಿಂದ ಯೂಸ್ ಮಾಡ್ತಿದ್ದೀನಲ್ಲ, ಸೊ ನೋ ಡೌಟ್ ಚೆನ್ನಾಗಿದೆ ಅವ್ರದ್ದೊಂದು ಬ್ರ್ಯಾಂಡ್ದು ಪ್ರಾಡಕ್ಟು. ಸೊ ಆದ್ದರಿಂದ ನಾನು ಏನು ರಿವ್ಯೂ ಅಂತ ಹೇಳಿದ್ರೆ ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲನೂ. ಬಟ್ ಟೂರಿಂಗಿಗೆ ಸೆಗ್ಮೆಂಟ್ಗೆ ಒಳ್ಳೆಯ ಒಂದು ಗ್ಲೌಸ್ ಆಗಿರ್ಬೋದು, ಅದಾದಮೇಲೆ ಜಾಕೆಟ್ ಆಗಿರ್ಬೋದು, ಅದಾದಮೇಲೆ ಪ್ಯಾಂಟು ಕೂಡ ನೋಡಿ. EVO3 ಸ್ಟ್ರಾಮ್ EVO3 ಜಾಕೆಟು ಸ್ಟ್ರಾಮ್ EVO3 ಪ್ಯಾಂಟು ಸ್ಟ್ರಾಮ್ EVO3 ಗ್ಲೌಸ್ ಕಳಿಸಿದ್ದಾರೆ. 3 ಕೂಡ ಸೂಪರಾಗಿದೆ, 3 ಕೂಡ. ಇದನ್ನು ಇವಾಗ ಹಾಕ್ಕೊಂಡು ಟ್ರೈ ಮಾಡೋಣ, ಹಾಕ್ಕೊಂಡು ತೋರಿಸ್ತೀನಿ. ಮತ್ತೆ ಪುನಃ ಸಿಗೋಣ. ಸೊ ನಾನು ಇನ್ನೂ ಏನೇನೋ ಬೇರೆ ಎಲ್ಲ ಕಳಿಸಿದ್ರೆ, ಶೂಸ್ ಎಲ್ಲ ಕಳಿಸಿದ್ರೆ ಅನ್ಕೋ, ಶೂಸ್ ಇಲ್ಲ ಅಲ್ವಾ ರೈನಾಕ್ಸ್ ಅವ್ರ ಶೂಸ್ ಇಲ್ಲ, ಬೇರೆ ಏನೋ ಟ್ರೈಲ್ ಪ್ಯಾಕು ಅದು ಇದು ಕಳಿಸಿರ್ತಾರೆ ಅಂದ್ಕೊಂಡೆ. ಇರಲಿ ಪರವಾಗಿಲ್ಲ, ಇಷ್ಟಾದರೆ ಇಷ್ಟು ಖುಷಿ ಪಡಬೇಕು, ಎಷ್ಟಿದೆಯೋ ಅಷ್ಟರಲ್ಲಿ, ಏನು ಕಳಿಸಿದ್ರು ಅಷ್ಟರಲ್ಲಿ. ಸೊ ರೈನಾಕ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇದನ್ನು ಕಳಿಸಿದ್ದಕ್ಕೆ. ಸೊ ನನ್ನ ಹತ್ರ ಈ ಮೊದಲು ನಾನು ರೈನಾಕ್ಸ್ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದಿದ್ದು, ಅವ್ರದ್ದೇ ಗ್ಲೌಸ್ ಕೂಡ ಇರೋದು, ಅದಾದಮೇಲೆ ಅವ್ರದ್ದೇ ಪ್ಯಾಂಟ್ ಮತ್ತು ಜಾಕೆಟ್ ಇತ್ತು ನನ್ನ ಹತ್ರ. ಬಟ್ ಇವಾಗ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಆ್ಯಕ್ಚುಲಿ ನನ್ನ ಹತ್ರ ವೈಟ್ ಕಲರಲ್ಲಿತ್ತು. ಸೊ ಈ ಸತಿ ವೈಟ್ ಕಲರ್ ತೊಗೊಳೋದು ಬೇಡ, ಏನಕ್ಕೆ ಅಂತಂದರೆ ತುಂಬ ಗಲೀಜಾಗುತ್ತೆ. ಒಂದು ರೈಡ್ ಓಡ್ ಬಂದ್ರೇ ಅದನ್ನು ಮೇಂಟೈನ್ ಮಾಡೋದೇ ತುಂಬ ಕಷ್ಟ. ಒಂದೇ ಒಂದು ರೈಡ್ಗೆ ಫುಲ್ ಅಂದರೆ ಫುಲ್ ಗಲೀಜಾಗ್ಬಿಡೋದು. ಯಾವಾಗಲೂ ತಿಕ್ಕಿ ತೊಳೆದು ಆರ್ಮೋರ್ಸ್ ತೆಗೆದು ಹಾಕು ತುಂಬ ನನಗೆ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ಹಿಂದಿನ ದಿವಸ ಒಗ್ದು ಆರ್ಮೋರ್ಸ್ ಎಲ್ಲ ತೆಗ್ದು ತಿರ್ಗಾ ಹಾಕಿ ಎಲ್ಲ ಏನು ಹೇಳಿ ಡ್ಯೂಟಿ ಫುಲ್ಲು ನಮ್ಮ ಮನೇಲಂತೂ ಒಕ್ಕೊಡೋಲ್ಲ, ಬೈತಾರೆ ಫಸ್ಟ್ ಆಫ್ ಆಲು. ಏಕೆ ಅಂತಂದರೆ ಗೊತ್ತಲ್ಲ, ಏನು ಮಾಡೋಕ್ಕಲ್ಲ, ಇರಲಿ. ಸೊ ಅದೇ, ಸೊ ವೈಟ್ ಕಲರು ತುಂಬ ಅಂದರೆ ತುಂಬ ಒಂಥರ ಕಷ್ಟ ಆಗೋದು ಮೇಂಟೈನ್ ಮಾಡೋದಕ್ಕೆ, ಒಂದು ರೈಡ್ಗೆ ಫುಲ್ಲು ಗಲೀಜಾಗೋದು. ಸೊ ಆದ್ದರಿಂದ ನಾನು ಈ ಸತಿ ಬ್ಲ್ಯಾಕ್ ಅಂತ ಹೇಳಿ ಔಟ್ ಮಾಡಿದೆ ಅವರ ಒಂದು ಆಪ್ಷನ್ಸಲ್ಲಿ. ಅವರು ಫಿಲ್ ಮಾಡೋಕ್ಕೆ ಏನು ಕೊಟ್ಟಿದ್ರು ಫಾರ್ಮ್ ಅದರಲ್ಲಿ, ಸೊ ಬ್ಲ್ಯಾಕ್ ಕಲರ್ ಕಳಿಸ್ಕೊಟ್ಟಿದ್ದಾರೆ. ವೈಟು ಚೆನ್ನಾಗಿ ಲುಕ್ಕೆಲ್ಲ ಸಖತ್ತಾಗಿ ಕಾಣಿಸುತ್ತೆ, ಬಟ್ ನೀವು ಒಂದು ರೈಡ್ ಓಡ್ ಬಂದರೆ ಸಾಕು, ಫಿನಿಶು ಫುಲ್ಲು ಗಲೀಜು. ಅದ್ರದ್ದು ತಿರ್ಗಾ ಆರ್ಮೋರ್ಸ್ ತೆಗಿ, ಅದಾದಮೇಲೆ ತಿರ್ಗಾ ಹೋಗಿ ಅದಾದಮೇಲೆ ತಿರ್ಗಾ ಆರ್ಮೋರ್ಸ್ ಹಾಕು, ಅಲ್ಲೇ ಫುಲ್ಲು ಡ್ಯೂಟಿ. ಬ್ಲ್ಯಾಕ್ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ, ಎಷ್ಟೇ ಒಂದು ಸ್ವಲ್ಪ ಧೂಳಾದರೆ ಮಣ್ಣೇನಾದರೂ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಅಷ್ಟೇ, ಧೂಳೇನಾದರೂ ಕುತ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಒಂದು 10-15 ರೈಡ್ ಮಾಡಿದ್ರು ಗೊತ್ತಾಗಲ್ಲ ಎಷ್ಟು ಗಲೀಜಾಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಅದೊಂದು ಅಡ್ವಾಂಟೇಜು ಬ್ಲ್ಯಾಕ್ ತೊಗೊಳೋದ್ರಿಂದ. ಸೊ ನೀವು ಕೂಡ ತೊಗೊತಾ ಇದ್ದರೆ ನಿಮ್ಗೆ ಇಷ್ಟ ಇದ್ದರೆ ವೈಟ್ ಕಲರ್ ತೊಗೊಬೋದು, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಲುಕ್ಕು. ಬಟ್ ಬ್ಲ್ಯಾಕ್ ಏನಿದೆ, ನಮ್ಮಂಥ ರೈಡರ್ಸು ಈ ಥರ ತುಂಬ ಏನಂತ ಹೇಳಿದರೆ ಜಾಸ್ತಿ ರೈಡ್ ಮಾಡೋರು ಇದ್ದರೆ ಬ್ಲ್ಯಾಕೇ ಒಳ್ಳೇದು ಅಂತ ನನಗನ್ಸುತ್ತೆ. ಗಲೀಜಾಗೋದು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಅದು ಮೇಯ್ನ್ ಅಡ್ವಾಂಟೇಜು. ಅದಾದಮೇಲೆ ಚೆನ್ನಾಗಿದೆ ಜಾಕೆಟ್ ಎಲ್ಲ, ನೋಡೋಣ ಹಾಕ್ಕೊಂಡು ಟ್ರೈ ಮಾಡಬೇಕು ಇವಾಗ. ಮತ್ತು ಗ್ಲೌಸ್ ಕೂಡ ನನ್ನ ಹತ್ರ ಇರಲಿಲ್ಲ, ಆವಾಗಲೇ ಹೇಳ್ದಂಗೆ ಫುಲ್ ಕೈ ಗ್ಲೌಸ್ ಇರಲಿಲ್ಲ. ಗ್ಲೌಸ್ ಇತ್ತು, ಜಸ್ಟ್ ಇಲ್ಲಿವರೆಗೂ ರಿಸ್ಟ್ವರೆಗೂ ಕವರ್ ಆಗೋದು. ಫುಲ್ ಕಳಿಸಿದ್ದಾರೆ ಇವಾಗ. ಇದು ಕೂಡ ಪರ್ಫೆಕ್ಟ್ ಸೈಜ್ ಇದೆ, ಚೆನ್ನಾಗಿದೆ. ನನಗಂತೂ ಬೇಕಾಗಿತ್ತಿದೆ ಆ್ಯಕ್ಚುಲಿ. ತುಂಬ ದಿವಸದಿಂದ ಯಾವ್ದು ತೊಗೊಳೋದು ಏನು ಅಂತ ಹೇಳ್ಬಿಟ್ಟು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೆ ನಾನು. ಅದ್ರ ಬದಲು ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೆ. ಮತ್ತು ಇದು ಮೊಬೈಲ್ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಹತ್ರ ಇದ್ದಿದ್ದು ಗ್ಲೌಸಲ್ಲಿ. ಸೊ ಅದಕ್ಕೋಸ್ಕರ ಬೇಜಾರಾಗೋಗಿತ್ತು. ಮೊಬೈಲ್ ಯೂಸ್ ಮಾಡಬೇಕು ಅಂದರೆ ಪ್ರತಿ ಸತಿ ಗ್ಲೌಸ್ ತೆಗ್ದೇ ಯೂಸ್ ಮಾಡಬೇಕು, ನೀವು ನೋಡಿರ್ತೀರ. ಸೊ ಇದು ನೋಡಬೇಕು ಯಾವ ಥರ ಒಂದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೂ EVO3, ಇದು EVO3 ಸ್ಟ್ರಾಮ್ EVO3 ಮೂರನ್ನು ನೋಡಬೇಕು. ಪ್ಯಾಂಟು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲ, ಡಿಸೈನ್ ಚೇಂಜ್ ಮಾಡಿಲ್ಲ ಅನಿಸುತ್ತೆ, ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಅಂದರೆ ನಂತರ ವೈಟ್ ಅಲ್ವ ಇದ್ದಿದ್ದು, ಮತ್ತು ಇಲ್ಲಿ ವೆಲ್ಕ್ರೋ ಇತ್ತಿಲ್ಲೆಲ್ಲ, ವೆಲ್ಕ್ರೋ ಅಲ್ಲ ಬಟನ್ ಸಿಸ್ಟಮ್ ಏನೋ ಕೊಟ್ಟಿದ್ರು. ಸೊ ಅದೆಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ. ಇದರಲ್ಲಿ EVO3 ಮತ್ತು EVO2 ಅದೇ ಡಿಫ್ರೆನ್ಸು. ಇಲ್ಲೊಂದು ಬಟನ್ ಚೇಂಜ್ ಮಾಡಿದ್ದಾರೆ, ಅದಾದಮೇಲೆ ಆರ್ಮೋರ್ಸ್ ಚೇಂಜ್ ಮಾಡಿದ್ದಾರೆ. ಇದು ಈ ಥರ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ಇವಾಗ. ಮತ್ತು ಇನ್ನೇನಾದರೂ ಚೇಂಜಸ್ ಇದೆಯಾ ನೋಡಬೇಕು, ಗೊತ್ತಿಲ್ಲ. ಇನ್ನೊಂದು ನನಗೇನು ಅನಿಸುತ್ತೆ ಅಂದರೆ ರೈನಾಕ್ಸ್ ಅವ್ರಿಗೆ ಇನ್ನೊಂದು ಪಾಕೆಟ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಏನಕ್ಕೆ ಅಂತಂದರೆ ಟೂರಿಂಗ್ ಪ್ಯಾಂಟ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಇನ್ನೊಂದು ಪಾಕೆಟ್ಸ್ ಇದ್ದರೆ ತುಂಬ ಒಳ್ಳೆಯದು. ಜಾಕೆಟ್ ಅಂತೂ ಸೂಪರಾಗಿದೆ, 2 ಪಾಕೆಟ್ ಆಲ್ರೆಡಿ ಕೊಟ್ಟಿದ್ದಾರೆ ಸಾಕು, ಇನ್ನೇನು ಜಾಸ್ತಿ ಬೇಕಾಗಿಲ್ಲ. ಮತ್ತು ಒಳಗಡೆ ನಿಮಗೆ ಒಂದು ಲೆವೆಲ್ 3 ಆರ್ಮೋರ್ಸು ಫುಲ್ಲು ಚೇಂಜ್ ಮಾಡಿದ್ದಾರೆ, ಆರ್ಮೋರ್ ಕೂಡ ಚೇಂಜ್ ಆಗಿದೆ.
ಚೆನ್ನಾಗಿದೆ. ಇದು ಕೂಡ ಇನ್ನೇನು ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ, ಇನ್ನೇನು ಚೇಂಜಸ್ ಇಲ್ಲ. ಬಟ್ ರೈನ್ ಗೇರ್ಸ್ ಕಳಿಸಿಲ್ಲ, ಮತ್ತು ಇದಕ್ಕೆ ಥರ್ಮಲ್ ಇದು ಕಳಿಸಿಲ್ಲ, ಹಳೇದೇ ಇದೆಯಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಪ್ಯಾಂಟಿಗೆ ಮಾತ್ರ ಕಳಿಸ್ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಸೊ ಇವಾಗ ಇದನ್ನು ಒಂದ್ಸಲಿ ಹಾಕ್ಕೊಂಡು ನೋಡೋಣ ಹೇಗಿದೆ ಫಿಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು. ಜಾಕೆಟ್ಟು ಮತ್ತು ಪ್ಯಾಂಟು ಹೇಗಿದೆ ಅಂತ ಗೊತ್ತಾಗುತ್ತೆ. ಗ್ಲೌಸ್ ಅಂತೂ ಪರ್ಫೆಕ್ಟಾಗಿದೆ ಫಿಟ್ಟಿಂಗು. ಸೊ ಥ್ಯಾಂಕ್ಸ್ ಟು ರೈನಾಕ್ಸ್ ಅವ್ರಿಗೆ ತುಂಬ ಒಂದು ಧನ್ಯವಾದಗಳು. ಏನಕ್ಕೆ ಅಂತಂದರೆ ಇದನ್ನೆಲ್ಲ ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಮಚ್ ನೀಡೆಡ್, ತುಂಬ ಬೇಕಾಗಿತ್ತು ನನಗೆ ಇದು. ಏನಕ್ಕೆ ಅಂತಂದರೆ ರೈನಾಕ್ಸ್ ನನಗೆ ಒಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾಯಿತ್ತು, ಟೂರಿಂಗ್ಗೆ ಲಾಂಗ್ ರೈಡ್ಸ್ ಮಾಡಬೇಕಾದ್ರೆ ಕಂಫರ್ಟಬಲ್ ಅಂತ ಅನ್ನಿಸ್ತಾಯಿತ್ತು. ನನ್ನ ಹತ್ರ ಇವಾಗಿರ್ತಕ್ಕಂಥ ಜಾಕೆಟು ಕೂಡ ಅದು ಕೂಡ ಕಂಫರ್ಟಬಲ್ ಆಗಿದೆ, ಬಟ್ ನಿಮಗೆ ಆಲ್ ಸೀಸನ್ಗೆ ಸ್ವಲ್ಪ ಇದಾಗೋದಿಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ಸಮ್ಮರಲ್ಲಿ ಸೂಪರಾಗಿದೆ ಆ ಜಾಕೆಟು. ಬಟ್ ರೈನಾಕ್ಸ್ ಎನಿ ಡೇ ಲಾಂಗ್ ರೈಡ್ಸ್ಗೆಲ್ಲ ತುಂಬ ಯೂಸ್ಫುಲ್ ಅಂತ ಅನಿಸ್ತು. ಮತ್ತು ಇದು ಕೂಡ ಡಿಸೈನ್ ಚೇಂಜ್ ಮಾಡಿದ್ದಾರೆ, ಇದು ಬೇರೆ ಥರ ಇದೆ ನಂದು EO2 ಏನಿದೆ ಅದರಲ್ಲಿ. ಸೊ ಸೂಪರಾಗಿದೆ, ಕ್ವಾಲಿಟಿ ವೈಸು ಎಲ್ಲನೂ ಸೂಪರಾಗಿದೆ. ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಆಲ್ರೆಡಿ ನಾನು ರೈನಾಕ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ರೈನಾಕ್ಸ್ ಎನಿ ಡೇ ನೀವು ಕಣ್ಣು ಮುಚ್ಕೊಂಡು ತೊಗೊಬೋದು ಪ್ಯಾಂಟು, ಜಾಕೆಟು ಮತ್ತು ಗ್ಲೌಸ್ನ. ಬನ್ನಿ ಇವಾಗ ಒಂದ್ಸಲಿ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಕ್ಕೊಂಡು ಒಂದ್ಸಲಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ಈ ಥರ ಇದೆ ಒಂದು ಗೇರ್ಸು. ಸಖತ್ ಕಂಫರ್ಟಬಲ್ ಆಗಿದೆ, ಸೂಪರಾಗಿದೆ. ಸೈಜ್ ಕೂಡ ಫಿಟ್ಟಿಂಗು ಪರ್ಫೆಕ್ಟಾಗಿದೆ. ನಾನು ಸ್ವಲ್ಪ ಡೌಟಲ್ಲಿದ್ದೆ, ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಅನ್ಕೊತಾ ಇದೆ. ಬಟ್ ಎಕ್ಸಾಕ್ಟ್ ಫಿಟ್ಟಿಂಗ್ ಇದೆ, ಸ್ವಲ್ಪ ದೊಡ್ಡದೇ ಆಗುತ್ತಾ ಇದೆ ಅಂತ ಅನಿಸುತ್ತೆ. ಇದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಸರಿ ಹೋಗ್ಬೋದು ನನಗೆ ಗೊತ್ತಿರೋಂಗೆ. ಸೊ ಅವರು ಏನು ಕಳಿಸಿದ್ರು ಡಿಫಾಲ್ಟಾಗಿ ಹಾಗೇ ಹಾಕ್ಕೊಂಡಿದ್ದೀನಿ. ಸೊ ಇದೊಂದೇ ಒಂದು ಬಿಚ್ಚಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ನೋಡಿ, ಇದೊಂದು ಏನಿದೆ ಸ್ಟ್ರ್ಯಾಪು, ಇದು ಕೂಡ ಚೇಂಜ್ ಮಾಡಿದ್ದಾರೆ. ಮೊದಲು ಬೇರೆ ಥರ ಇತ್ತು. ಸೊ ಅದೇನಾಗ್ತಾಯಿತ್ತು ಅಂದರೆ ಹಾಕಿದ ತಕ್ಷಣ ಅಷ್ಟೊಂದೇನು ಕಂಫರ್ಟಬಲ್ ಆಗಿರಲಿಲ್ಲ ಅದು ಹಾಕ್ಕೊಳ್ಳೋಕ್ಕೆ. ಬಿಚ್ಕೊಂಡೇ ಓಡಿಸ್ಬೇಕಾಗಿತ್ತು ಅದನ್ನು. ತುಂಬ ಹಾರ್ಡಲ್ಲಿ ಕೊಟ್ಟಿದ್ರು, ಹಾರ್ಡ್ ಮೆಟೀರಿಯಲ್ ಟೈಪಲ್ಲಿ ಕೊಟ್ಟಿದ್ರು ಇದೊಂದು ಸ್ಟ್ರ್ಯಾಪ್ನ. ಸೊ ಇವಾಗ ಪರ್ಫೆಕ್ಟಾಗಿದೆ, ಕಂಫರ್ಟಬಲ್ ಆಗಿ ಕೂಡ ಇದೆ. ಟೂರಿಂಗ್ ಜಾಕೆಟ್ ಅಲ್ವಾ, ಎನಿ ಡೇ ಸಖತ್ತಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಸೊ ಈ ಟ್ಯಾಕ್ಸ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ, ತೆಗಿಯೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂತಂದರೆ ಹೊಸದಲ್ವ, ಆದ್ದರಿಂದ ತೆಗ್ದಿಲ್ಲ. ಬೇಜಾರಾಗುತ್ತೆ ಹೊಸದನ್ನು ತೆಗಿಯೋದಕ್ಕೆ. ಸೊ ನೋಡಿ, ಗ್ಲೌಸು ಕೂಡ ಪರ್ಫೆಕ್ಟಾಗಿದೆ ಫಿಟ್ಟಿಂಗು, ನೋ ಡೌಟ್. ಆಲ್ರೆಡಿ ಹಾಕಿ ನೋಡಿದೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ರೈನಾಕ್ಸ್ ಅವ್ರಿಗೆ. ಮತ್ತು ನೀವು ಕೂಡ ಅವ್ರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ. ಮತ್ತು ವೆಬ್ಸೈಟ್ ಅಷ್ಟೇ ಅಲ್ಲ, ನಿಮಗೆ ಬೆಂಗಳೂರಲ್ಲಿ ಬೇರೆ ಎಲ್ಲಿ ಅವ್ರದ್ದು ಡೀಲರ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ವೆಬ್ಸೈಟಲ್ಲಿ ನೀವು ನೋಡ್ಬೋದು, ಅಲ್ಲಿ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ನೀವು. ಸೊ ಥ್ಯಾಂಕ್ ಯು ರೈನಾಕ್ಸ್, ಈ ಒಂದು ಜಾಕೆಟು, ಪ್ಯಾಂಟು ಮತ್ತು ಗ್ಲೌಸ್ನ ಸೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀಡೆಡ್. ನನಗೆ ತುಂಬ ಬೇಕಾಗಿತ್ತು, ಏಕೆಂದರೆ ನಂದು ತುಂಬ ಹಳೆಯದಾಗಿ ಸ್ವಲ್ಪ ಹರಿದೋಗೋ ಸ್ಟೇಜಿಗೆ ಬಂದಿತ್ತು. ಸೊ ಆದ್ದರಿಂದ ಅಷ್ಟು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರೈನಾಕ್ಸ್ ಅವ್ರಿಗೆ. ಈ ಒಂದು ಒಳ್ಳೆಯ ಜಾಕೆಟು ಮತ್ತು ಪ್ಯಾಂಟ್ನ ನನಗೆ ಜಾಕೆಟು, ಪ್ಯಾಂಟು ಮತ್ತು ಗ್ಲೌಸ್ನ ಕೂಡ ಕಳಿಸ್ಕೊಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಈ ಒಂದು ಜಾಕೆಟು, ಪ್ಯಾಂಟು ಮತ್ತು ಗ್ಲೌಸು ಅಥವಾ ಅವ್ರದ್ದು ಏನೇ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಅವ್ರದ್ದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಬೋದು. ಅವ್ರದ್ದು ಬರೀ ಜಾಕೆಟು, ಪ್ಯಾಂಟು ಮತ್ತು ಗ್ಲೌಸ್ ಅಷ್ಟೇ ಅಲ್ಲ, ಲಗೇಜ್ ಆಗಿರ್ಬೋದು, ಮತ್ತು ಟೈಲ್ ಪ್ಯಾಕ್ ಆಗಿರ್ಬೋದು, ಎಲ್ಲ ಕೂಡ ಇದೆ. ಮತ್ತು ರೈನ್ ಗೇರ್ಸು ಮತ್ತು ಲೈನರ್ಸು ಎಲ್ಲ ಕೂಡ ಸಿಗುತ್ತೆ ಅವ್ರ ವೆಬ್ಸೈಟಲ್ಲಿ. ಒಂದ್ಸಲಿ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕ್ಲಿಕ್ ಮಾಡಿ ಹೋಗಿ ರೈನಾಕ್ಸ್ ಗೇರ್ಸ್ನ ಪರ್ಚೇಸ್ ಮಾಡಿ. ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮತ್ತು ಈ ಗೇರ್ಸಿನ ಕಂಪ್ಲೀಟ್ ಇನ್ ಡೀಟೇಲ್ ರಿವ್ಯೂ ನಾನೊಂದು ರೈಡ್ ಹೋಗಬೇಕಾದ್ರೆ ಯಾವಾಗಾದರೂ ನಿಮಗೆ ತಿಳಿಸ್ಕೊಡ್ತೀನಿ, ಹೇಗಿದೆ ಏರ್ ಇಂಟೇಕ್ ಆಗಿರ್ಬೋದು, ಮತ್ತು ಕಂಫರ್ಟ್ ಆಗಿರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಜಸ್ಟ್ ಹಾಕ್ಕೊಂಡು ನೋಡಿದ್ರೆ ನನಗೂ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ನಿಮಗೆ ಹೇಳೋದಕ್ಕೆ ತಿಳಿಸೋದಕ್ಕೆ ಬರೋದಿಲ್ಲ. ಬಟ್ ನಾನು ಮುಂಚೆನೇ ಯೂಸ್ ಮಾಡ್ತಾ ಇದ್ನಲ್ಲ, ಸೊ ಆ ಒಂದು ಬೇಸಿಸ್ ಮೇಲೆ ಹೇಳಬೇಕು ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ. ಟೂರಿಂಗ್ಗೆ ಒಂದು 30 ಡೇಸ್ ಇಲ್ಲ 45 ಡೇಸ್ ಏನಾದರೂ ನಿಮ್ಮದು ಲಡಾಖ್ ಪ್ಲ್ಯಾನ್ ಇತ್ತು ಅಂದರೆ ಒಳ್ಳೆಯ ಒಂದು ಜಾಕೆಟ್ ಅಂತ ಹೇಳ್ಬೋದು, ಟೂರಿಂಗ್ ಜಾಕೆಟ್ ಅಂತಲೇ ಹೇಳ್ಬೋದು. ಸೊ ನಾನೊಂದು ಸಲ ರೈಡ್ ಹೋದಾಗ ಇದನ್ನು ಯೂಸ್ ಮಾಡ್ತೀನಿ ಈ ಜಾಕೆಟ್ನ, ನೋಡೋಣ ಆದರೆ ನೆಕ್ಸ್ಟ್ ರೈಡ್ಗೆ ಯೂಸ್ ಮಾಡ್ತೀನಿ. ಸೊ ಆ ಒಂದು ರೈಡಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ನ ಹೇಳ್ತೀನಿ ಸ್ನೇಹಿತರೆ.